ಮಂಗಳೂರಿನಲ್ಲಿ ನಡೆದಿದ್ದ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರು ಮೂಲದ ವ್ಯಕ್ತಿಯನ್ನ ಹಾಸನ ನಗರದಲ್ಲಿ ಬಂಧಿಸಲಾಗಿದೆ. ನಗರದ ಹೋಟೆಲ್ ನಡೆಸ್ತಾ ಇದ್ದಂತಹ ನೌಶಾದ್ ಯಾನೆ ಚೊಟ್ಟೆ ನೌಶಾದ್ ಎಂಬಾತನನ್ನ ಬಂಧಿಸಲಾಗಿದೆ. ಈತ ಹಾಸನ ನಗರದ ಮಹಿಳಾ ಪೊಲೀಸ್ ಠಾಣೆ ಮುಂಭಾಗ ಹೋಟೆಲ್ ನಡೆಸ್ತಾ ಇದ್ದ. ಬಂಟ್ವಾಳ ತಾಲೂಕು ಫರಂಗಿಪೇಟೆಯ ಕುಂಪನ ಮಜಲು ನಿವಾಸಿಯಾಗಿರೋ ನೌಶಾದ್ ಹಾಸನ ನಗರದ ಕೆಆರ್ಪುರಂನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದ. ಸುಹಾಸ್ ಶೆಟ್ಟಿ ಕೊಲೆಗೆ ಸಂಚು ರೂಪಿಸಲು ನೆರವು ನೀಡಿದ ಆರೋಪ ಹಿನ್ನೆಲೆ ಈತನನ್ನ ಬಂಧಿಸಲಾಗಿದೆ. ಪಹಲ್ಗಾಮ್ ದಾಳಿಯನ್ನ ಕನ್ನಡಿಗರನ್ನ ಹೋಲಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ರದ್ದು ಮಾಡುವಂತೆ ಕೋರಿ ಸೋನು ನಿಗಮ್ ಸಲ್ಲಿಸಿದ ಅರ್ಜಿ ವಿಚಾರಣೆ ಇಂದು ನಡೆಯಿತು. ಸೋನು ನಿಗಮ್ ಪರ ವಕೀಲ ಧನಂಜಯ್ ವಿದ್ಯಾಪತಿ ವಾದ ಮಂಡಿಸಿದ್ದಾರೆ. ಸೋನು ನಿಗಮ್ಗೆ ಕೋರ್ಟ್ ಬಿಗ್ ರಿಲೀಫ್ ನೀಡಿದೆ. ಯಾವುದೇ ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಆದೇಶ ನೀಡಿದೆ. ಅಲ್ಲದೆ ವಿಚಾರಣೆಗೆ ಹಾಜರಾಗುವಂತೆ ಸೋನು ನಿಗಮ್ಗೆ ಸೂಚನೆಯನ್ನ ನೀಡಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಲು ಕೋರ್ಟ್ ಸೂಚನೆ ನೀಡಿದೆ. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಪುತ್ರನ ಸಿನಿಮಾ ರಿಲೀಸ್ಗೆ ಸಜ್ಜಾಗಿದೆ. ಅತ್ತ ಜನಾರ್ದನ ರೆಡ್ಡಿ ಜೈಲು ಪಾಲಾಗಿದ್ರೆ ಇತ್ತ ಮಗನ ಸಿನಿಮಾ ರಿಲೀಸ್ಗೆ ತಯಾರಿ ಮಾಡಲಾಗಿದೆ. ಜೂನಿಯರ್ ಚಿತ್ರದ ಮೂಲಕ ಅದೃಷ್ಟ ಪರೀಕ್ಷೆಗೆ ಕಿರೀಟ ಮುಂದಾಗಿದ್ದು ಜುಲೈ 18ಕ್ಕೆ ಪಂಚಭಾಷೆಗಳಲ್ಲಿ ಜೂನಿಯರ್ ಸಿನಿಮಾ ರಿಲೀಸ್ ಆಗಲಿದೆ. ಇನ್ನು ಜೂನಿಯರ್ ಚಿತ್ರದಲ್ಲಿ ರವಿಚಂದ್ರನ್, ಜೆನಿಲಿಯಾ, ಶ್ರೀಲೀಲಾ ಅಭಿನಯಿಸಿದ್ದು ವರಾಹಿ ಫಿಲ್ಮ್ ಪ್ರೊಡಕ್ಷನ್ನಲ್ಲಿ ಸಿನಿಮಾ ನಿರ್ಮಾಣ ಮಾಡಲಾಗಿದೆ. ತನ್ನ ಕುಟುಂಬದ ದೈವದ ಹರಕೆಯ ನೇಮೋತ್ಸವದಲ್ಲಿ ನಟ ರಕ್ಷಿತ್ ಶೆಟ್ಟಿ ಭಾಗಿಯಾಗಿದ್ದಾರೆ. ಉಡುಪಿ ತಾಲೂಕಿನ ಅಲೆಯೂರಿನಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕುಟುಂಬದ ದೈವದ ನೇಮೋತ್ಸವ ನಡೆದಿದ್ದು ನೇಮೋತ್ಸವದಲ್ಲಿ ರಕ್ಷಿತ್ ಶೆಟ್ಟಿ ಭಾಗಿಯಾಗಿದ್ದಾರೆ. ಪೋಷಕರ ಜೊತೆಗೆ ನೇಮೋತ್ಸವದಲ್ಲಿ ಭಾಗಿಯಾಗಿ ದೈವದ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ವಿದೇಶ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಯುದ್ಧಾಭ್ಯಾಸದ ಸಮಯದಲ್ಲಿ ಪಾಕಿಸ್ತಾನ ಸೇನೆಯ 14 ಸೈನಿಕರನ್ನ ಕೊಂದಿರುವುದಾಗಿ ಬಲೂಚ್ ಲಿಬರೇಷನ್ ಆರ್ಮಿ ಹೇಳಿಕೊಂಡಿದೆ. ಮೇ 9ರಂದು ನಡೆಸಿರೋ ದಾಳಿಯಲ್ಲಿ ಪಾಕ್ನ ಎಲ್ಲ 14 ಸೈನಿಕರು ಸಾವನ್ನಪ್ಪಿದ್ದಾರೆ. ಬೆಂಗಾವಲು ಪಡೆಯ ಮೇಲಿನ ದಾಳಿಯ ವಿಡಿಯೋವನ್ನ BLA ರಿಲೀಸ್ ಮಾಡಿದೆ. ಹಮಾಸ್ ಉಗ್ರರನ್ನ ಗುರಿಯಾಗಿಸಿ ಉತ್ತರ ಮತ್ತು ದಕ್ಷಿಣ ಗಾಜಾ ಮೇಲೆ ಇಸ್ರೇಲ್ ಸೇನೆ ಮತ್ತೊಂದು ಭೀಕರ ದಾಳಿ ಮಾಡಿದೆ. ನಿನ್ನೆ ರಾತ್ರಿ ನಡೆಸಿದಂತಹ ವಾಯು ದಾಳಿಗೆ 22 ಮಕ್ಕಳು ಸೇರಿದಂತೆ ಕನಿಷ್ಠ 70 ಮಂದಿ ಸಾವನ್ನಪ್ಪಿದ್ದಾರೆ. ನಿನ್ನೆ ಬೆಳಿಗ್ಗೆಯಷ್ಟೇ ಇಸ್ರೇಲ್ ಸೇನೆ ಹಮಾಸ್ ಉಗ್ರ ಸಂಘಟನೆಯ ಮುಖ್ಯಸ್ಥ ಮೊಹಮ್ಮದ್ ಸಿನ್ವಾರ್ನನ್ನ ಹೊಡೆದುರುಳಿಸಿತ್ತು. ಉಕ್ರೇನ್ ರಷ್ಯಾ ನಡುವಿನ ಯುದ್ಧ ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಸಂಧಾನ ಕಾರ್ಯ ಜೋರಾಗಿ ನಡೀತಾ ಇದೆ. ಟರ್ಕಿಯಲ್ಲಿ ಸಂಧಾನ ಮಾತುಕತೆ ನಡೀತಾ ಇದ್ದು ಉಭಯ ದೇಶಗಳ ನಿಯೋಗದ ಸದಸ್ಯರು ಟರ್ಕಿಗೆ ಬಂದಿಳಿದಿದ್ದಾರೆ. ಟರ್ಕಿಗೆ ಝೆಲೆನ್ಸ್ಕಿ ಬಂದಿದ್ರೂ ರಷ್ಯಾ ಅಧ್ಯಕ್ಷ ಪುಟಿನ್ ಮಾತ್ರ ಬಂದಿಲ್ಲ. ಹೀಗಾಗಿ ಸಂಧಾನ ಯಶಸ್ವಿ ಆಗುತ್ತೋ ಇಲ್ವೋ ಅನ್ನೋ ಅನುಮಾನ ಮೂಡಿದೆ. ವಾಷಿಂಗ್ಟನ್ನ ಪಶ್ಚಿಮ ಭಾಗದಲ್ಲಿರುವಂತಹ ನಾರ್ತ್ ಕ್ಯಾಸ್ಕೇಡ್ ಪರ್ವತ ಶ್ರೇಣಿಗಳಲ್ಲಿ ದುರಂತ ಸಂಭವಿಸಿದೆ. ಹವ್ಯಾಸಿ ಪರ್ವತಾರೋಹಿಗಳು ಪರ್ವತವನ್ನ ಹತ್ತಿ ಇಳಿಯುತ್ತಿದ್ದಾಗ ಬಿರುಗಾಳಿಯಿಂದಾಗಿ ಪರ್ವತಾರೋಹಿಗಳು ಕಂದಕಕ್ಕೆ ಬಿದ್ದಿದ್ದಾರೆ. ಈ ವೇಳೆ ಭಾರತೀಯ ಮೂಲದ ಟೆಕ್ಕಿ ವಿಷ್ಣು ಇರಿಗಿರೆಡ್ಡಿ ಸೇರಿದಂತೆ 3 ಸಾವನ್ನಪ್ಪಿದ್ದಾರೆ. ದೆಹಲಿಯ ಛತ್ತರ್ಪುರ್ ಮೆಟ್ರೋ ನಿಲ್ದಾಣದ ಬಳಿ ಗ್ಯಾಂಗ್ ವಾರ್ ನಡೆದಿದೆ. 2 ಗುಂಪುಗಳ ಮಧ್ಯೆ ಶೂಟೌಟ್ ನಡೆದಿದ್ದು ಮನಬಂದಂತೆ ಗುಂಡಿನ ದಾಳಿ ನಡೆಸಿದ್ದಾರೆ. ಸ್ಕಾರ್ಪಿಯೋ ಕಾರು ಗುರಿಯಾಗಿಸಿ ಗುಂಡಿನ ದಾಳಿ ನಡೆಸಲಾಗಿದ್ದು ಒಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದ್ದು ತನಿಖೆ ಮುಂದುವರೆಸಿದ್ದಾರೆ.